1, 10, 19, 28 ಈ ದಿನಾಂಕಗಳಲ್ಲಿ ಹುಟ್ಟಿರೋರ್ಗೆ 2026 ಹೇಗಿರುತ್ತೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. 1, 10, 19 ಮತ್ತು 28 ಈ ದಿನಾಂಕಗಳಲ್ಲಿ ಹುಟ್ಟಿರೋರಿಗೆ 2026 ಬಹಳ ಶುಭವಾಗಿರುತ್ತೆ. ಯಾಕೆ ಅಂದ್ರೆ 2026 ಟೋಟಲ್ ಮಾಡಿದಾಗ 10 ಬರುತ್ತೆ. 10 ಅಂದ್ರೆ ಸೂರ್ಯನ ಸಂಖ್ಯೆ ಆಗಿರೋದ್ರಿಂದ ಹೊಸ ಚೈತನ್ಯ, ಹೊಸ ಬೆಳಕನ್ನ ಅದು ಸೂಚನೆ ಮಾಡುತ್ತೆ. ಹಾಗೆ ಸೂರ್ಯ ಅಂದ ಕೂಡಲೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತಕ್ಕಂಥದ್ದು ಕೂಡ ಬರುತ್ತೆ. ಈ ದಿನಾಂಕಗಳಲ್ಲಿ ಹುಟ್ಟಿರೋರಿಗೆ ಲೀಡರ್ಶಿಪ್ ಕ್ವಾಲಿಟಿ ಅವರು ಹುಟ್ಟುತ್ತಾನೆ ಬಂದಿರ್ತಾರೆ. ಅಂದ್ರೆ ಬಾರ್ನ್ ಲೀಡರ್ಸ್ ಅಂತಾನೆ ಹೇಳ್ತೀನಿ. ನಾವು ಮುಖೇಶ್ ಅಂಬಾನಿ, ರತನ್ ಟಾಟಾ ಇವರ ಡೇಟ್ ಆಫ್ ಬರ್ತ್ ಎಲ್ಲ ಇದಕ್ಕೆ ಹೋಲಿಕೆ ಆಗೋದ್ರಿಂದ ಇವರೆಲ್ಲ ತುಂಬಾ ಎತ್ತರಕ್ಕೆ ಏರ್ತಾರೆ. ಯಾವಾಗ ಅಂದ್ರೆ ಅವರ ಡೇಟ್ ಆಫ್ ಬರ್ತ್, ಅವರ ಹೆಸರು ಎಲ್ಲ ಕೂಡ ನ್ಯೂಮರಾಲಜಿ ಪ್ರಕಾರ ಅಲೈನ್ ಆಗಿದ್ದಾಗ ತುಂಬಾ ಬೇಗ ಸಕ್ಸಸ್ ಕೂಡ ಹೊಂದ್ತಾರೆ. ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾ ಇರೋರಿಗೆ 2026 ಶುಭದಾಯಕ ಫಲಗಳಿರುತ್ತೆ. ಈ ವರ್ಷ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು. ಇನ್ನ ನಿಮ್ಮ ಬಾಳ ಸಂಗಾತಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುವಂತವರಿಗೆ ನಿಮ್ಮ ಪ್ರಿಯತಮೆ ಅಥವಾ ಪ್ರಿಯತಮ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮಗೆ ಅದರಿಂದಾಗಿ ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಆರೋಗ್ಯದ ಬಗ್ಗೆ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಹೀಟ್ ರಿಲೇಟೆಡ್ ಇಶ್ಯೂಸ್, ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಆಗುವಂಥದ್ದು, ಒಂದಷ್ಟು ಪಿಂಪಲ್ಗಳು ಬರುವಂಥದ್ದು ಅಥವಾ ಒಂದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುವಂತಹ ಲಕ್ಷಣ ಇರೋದ್ರಿಂದ ನೀವು ಸ್ವಲ್ಪ ನಿಮ್ಮ ದೇಹವನ್ನ ನಿಯಮಿತವಾಗಿ ಒಂದಷ್ಟು ಎಳ್ನೀರು ಕುಡಿಯುವಂಥದ್ದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದೇಹ ತಂಪಾಗಿಟ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಮೂಲವಾಗಿ ಸ್ವಲ್ಪ ಶಿವನ ಆರಾಧನೆಯನ್ನ ಮಾಡ್ಕೊಳ್ಳಿ, ಇದರಿಂದ ನಿಮಗೂ ಶುಭ ಆಗುತ್ತೆ. ಇನ್ನು ನಿಮ್ಮ ಹಣಕಾಸಿನ ಸಮಸ್ಯೆ ಎಲ್ಲವೂ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿ ಈ ಧನಾಕರ್ಷಣ ಬ್ರೇಸ್ಲೆಟ್ ಅನ್ನ ತಾವೆಲ್ಲರೂ ಧರಿಸ್ಕೊಳ್ಳಿ.